ಸತ್ಯ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿದೆಯಾ? ನೀವು ವ್ಯಾಪಾರ ವ್ಯವಹಾರ ಅಂತ ಊರಿಂದ ಹೊರಗಡೆನೇ ಇದ್ರಿ. ಮನೆ ಒಳಗೆ ನಡೆಯೋ ವಿಷಯ ನಿಮಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಇಲ್ಲಿವರೆಗೂ ಹಿಂದೆ ನಾವು ಮಾಡಿದ ಕೆಲಸಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ನೆಮ್ಮದಿಯಾಗಿದ್ವಿ ಅಲ್ವಾ? ಯಾವ ಕೆಲಸದ ಬಗ್ಗೆ ಮಾತಾಡ್ತಿದೀಯ ನೀನು? ಅದೇ ನಿಮ್ಮ ಎರಡನೇ ಸಂಬಂಧದ ಬಗ್ಗೆ. ಅದು ಒಂದು ಕಳೆದು ಹೋದ ಅಧ್ಯಾಯ ಸತ್ಯವತಿ. ನಡೆದು ಹೋದಂತಹ ಕೆಲವು ಘಟನೆಗಳಿಗೆ ಅದರದ್ದೇ ಆದಂತಹ ಕಾರಣಗಳು ಇರುತ್ತವೆ. ಈಗ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಮನಸ್ಸು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾನು ಯಾವಾಗಲೂ ಅದನ್ನ ಮರೆತಾಗಿದೆ. ಹೌದು, ಕೆಲವು ಕಾರಣಗಳಿಂದಾಗಿ ನನಗೆ ಇನ್ನೊಂದು ಸಂಬಂಧ ಇದ್ದದ್ದು ನಿಜ. ಅದನ್ನು ನಾನು ನಿನ್ನ ಮುಂದೆ ಒಪ್ಕೊಂಡಿದ್ದು ಆಗಿತ್ತು. ಆದ್ರೆ ಆಮೇಲಿಂದ ಯಾವತ್ತೂ ನಿನ್ನ ಮುಂದೆ ಆ ಸಂಬಂಧದ ವಿಚಾರವಾಗಿ ನಾನು ಮಾತಾಡಲಿಲ್ಲ. ಈಗ ಯಾಕೆ ಆ ಮಾತು? ನಾನು ಆ ಸಂಬಂಧಕ್ಕೆ ಒಂದು ಕೊನೆ ಹಾಡಿದ್ದು ನಿಮಗೆ ನೆನಪಿದೆ ತಾನೆ? ಕೊಲೆ ಕೂಡ ಆಗಿದೆ ಅನ್ನೋದು ಗೊತ್ತಿದೆ ನನಗೆ. ನೀನೇ ಅದನ್ನು ನನ್ನ ಹತ್ರ ಹೇಳಿದ್ಯಲ್ಲ. ಸತ್ತೇ ಹೋದ ಸಂಬಂಧದ ಬಗ್ಗೆ ಈಗ ಯಾಕೆ ಮಾತು? ಬಿಟ್ಟುಬಿಡು, ಬಿಟ್ಟುಬಿಡು. ಹಳೆದನ್ನೆಲ್ಲ ಜ್ಞಾಪಿಸ್ಕೊಂಡು ಯಾಕೆ ಮನಸ್ಸು ಕೆಡಿಸ್ಕೋಬೇಕು? ಆದ್ರೆ ಸತ್ತವಳು ಮತ್ತೆ ಎದ್ದು ಬಂದಿದ್ದಾಳೆ. ಏನು ಏನ್ ಹೇಳಿದೆ ಸತ್ಯ ನೀನು? ಹೌದು, ಎದ್ದು ಬಂದಿದ್ದಾಳೆ ಅಂದೆ. ಅದೇನು ಅಂತ ಸರಿಯಾಗಿ ಹೇಳು ಸತ್ಯ. ಸತ್ತೋಳು ಹೇಗೆ ಎದ್ದು ಬರೋದಕ್ಕೆ ಸಾಧ್ಯ? ಆದ್ರೆ ಸಾಕ್ಷಿ ಸಮೇತ ಎದ್ದು ಬಂದಿದ್ದಾಳೆ ಅಂದೆ. ಸತ್ಯ, ನೆಟ್ಟಿಗೆ ಮಾತಾಡ್ತಾ ಇದೀಯ ತಾನೇ ನೀನು? ನೀನೇ ಆ ಕೆಲಸನ ನನಗೂ ಹೇಳದೆ ಮಾಡಿ ಮುಗಿಸಿದ್ದೆ. ಆಮೇಲೆ ಯಾವುದೇ ಸಾಕ್ಷಿನೂ ಉಳಿಸಿಲ್ಲ ಅಂತ ಕೂಡ ನೀನು ನನಗೆ ಹೇಳಿದ್ದೆ. ಜ್ಞಾಪಕ ಇದೆಯಾ? ಈಗ ಇದ್ದಕ್ಕಿದ್ದ ಹಾಗೆ ಯಾವ ಸಾಕ್ಷಿ ಅಂತ ಮುಂದೆ ಬಂದ್ಬಿಟ್ಟಿದೆ. ಒಂದು ತಿಳ್ಕೋ, ಅವತ್ತು ನೀನು ಮಾಡಿದ ಆ ಕೆಲಸಕ್ಕೆ ಇವತ್ತಿಗೂ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ. ಅನ್ಯಾಯವಾಗಿ ಒಂದು ಹೆಣ್ಣಿನ ಪ್ರಾಣ ಕಳೆದುಬಿಟ್ಟೆ ಅಂತ. ನಾನು ನನ್ನ ಕುಟುಂಬನ ಕಾಪಾಡ್ಕೋಬೇಕಾಗಿತ್ತು. ಅದ್ ಬಿಟ್ಟು ಬೇರೆ ದಾರಿ ಇರ್ಲಿಲ್ಲ ರೀ. ಅದು ಏನೇ ಆದ್ರೂ ಪ್ರಾಣ ತೆಗೆದಿದ್ದು ತಪ್ಪೇ. ಬಿಡು, ಆಗ ಹೋಗಿದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ? ಅದೇನೋ ಸಾಕ್ಷಿ ಅಂದ್ಯಲ್ಲ, ಏನು ಸಾಕ್ಷಿ ಇದೆ ಈಗ? ನಾವು ಕೊಲೆ ಮಾಡಿ ಅದನ್ನ ವಿಜಯ್ ಮೇಲ್ ಬರೋ ಹಾಗೆ ಮಾಡೋದಕ್ಕೆ ನಾನು ನೀವು ಮಾತಾಡ್ಕೊಂಡು ಮಾತುಗಳೆಲ್ಲ ರೆಕಾರ್ಡ್ ಆಗಿದೆ ರೀ. ಸತ್ಯವತಿ, ಅವತ್ತು ಇದ್ದಿದ್ದು ನಾವಿಬ್ರೇ, ಸುತ್ತಮುತ್ತ ಯಾರೂ ಇರಲಿಲ್ಲ. ಹಾಗಂತ ನಾವು ಅನ್ಕೊಂಡಿದೀವಿ ಅಷ್ಟೇ ರೀ. ಆದ್ರೆ ವಿಜಯ್ ಫ್ಯಾಕ್ಟ್ರಿಗೆ ಬೆಂಕಿ ಹಾಕೋ ಸಮಯದಲ್ಲಿ ತನ್ನ 1 ವರ್ಷದ ಮಗಳನ್ನ ನಮ್ಮ ಪಕ್ಕದಲ್ಲಿದ್ದ ತನ್ನ ಕಾರ್ನಲ್ಲೇ ಕೂರ್ಸಿ ಹೋಗಿದ್ದಂತೆ. ಆ ಮಗು ಕೈಲಿದ್ದ ಗೊಂಬೆನಲ್ಲಿ ನಾನು ನೀವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗೋಗಿದೆ ರೀ. ಈಗ ಆ ಗೊಂಬೆ ಸಿಕ್ಕಿದ್ಯಾ? ಸಿಕ್ಕಿದೆ. ಇದೇ ಮನೆಯಲ್ಲಿ ಪಾರ್ವತಿ ಅವರ ಹತ್ರ ಇದೆ. ಓ ಮೈ ಗಾಡ್! ಹಾಗಾದ್ರೆ ಈಗ ಏನ್ ಮಾಡೋದು ಸತ್ಯ? ಜೈಲು ಪಾಲಾಗೋದು ಗ್ಯಾರಂಟಿ ನಾವು? ಇಲ್ಲ ರೀ, ಇಲ್ಲ. ಆ ಹೆಂಗಸಕ್ಕೆ ಸಂಬಂಧಪಟ್ಟವ್ರು ಯಾರಾದ್ರೂ ಕೊಲೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕೇಸ್ ಓಪನ್ ಆಗುತ್ತೆ. ಇನ್ನು ಇದನ್ನ ಇಟ್ಕೊಂಡು ವಿಜಯ್ ನಮ್ಮನ್ನ ಹೆದರ್ಸೋದಕ್ಕಂತೂ ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ಸಾಕ್ಷಿ ನಮ್ಮ ಹತ್ರ ಇದೆಯಲ್ಲ. ಅದೇನೇ ಆದ್ರೂ ಆ ಗೊಂಬೆ ಅವ್ರ ಹತ್ರ ಇರೋದು ತುಂಬಾ ಅಪಾಯ. ಅದು ನಮ್ಮ ಹತ್ರ ಬರುತ್ತೆ. ಬರೋ ಹಾಗೆ ನಾನು ಮಾಡ್ತೀನಿ. ಇದೇ ಮನೆಯಲ್ಲಿದ್ದು ನನ್ನ ಕಣ್ಣಿಂದ ಅದು ದೂರ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ತಗೋತೀನಿ, ಖಂಡಿತ ತಗೋತೀನಿ. ಹೆಚ್ಚು ಹೊತ್ತು ಅದು ಪಾರ್ವತಿ ಹತ್ರ ಇರೋದಿಲ್ಲ ಅಷ್ಟೇ. ಸಮಸ್ಯೆ ಹುಟ್ಟುಹಾಕೋದು ನೀನೆ, ಅದಕ್ಕೆ ಪರಿಹಾರ ತೋರಿಸೋದು ನೀನೆ. ಏನು ಮಾಡ್ತೀಯೋ ಮಾಡ್ಕೋ ಹೋಗು. ವಿಜಯ್, ನಿನ್ನ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದರೆ ಇಂಥ ಪರಿಸ್ಥಿತಿಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ ಅನ್ನೋ ಕಲ್ಪನೆ ನನಗೂ ಇರಲಿಲ್ಲ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಿನ್ನಿಷ್ಟ ಬಂದಾಗಿರಬಹುದು. ಅದೇ ಎಲ್ಲಿವರೆಗೆ ಆ ಬೊಂಬೆ ನಮ್ಮ ಕೈಲಿರುತ್ತೋ ಅಲ್ಲಿವರೆಗೆ ಮಾತ್ರ. ಒಂದ್ಸಲ ಆ ಬೊಂಬೆ ನಮ್ಮ ಕೈ ತಪ್ಪು ಹೋಯ್ತು ಅಂದರೆ
ಮತ್ತೆ ಎಲ್ಲ ಮೊದಲ ಹಾಗೆ ಆಗತ್ತೆ. ಸಣ್ಣ ಅನುಮಾನ ಕೂಡ ಬರಲ್ಲ ಸತ್ಯವತಿಗೆ. ಗೊಂಬೆ ಬಗ್ಗೆ ಅವಳು ಯೋಚನೆನೇ ಮಾಡಿರಲ್ಲ. ನೆಮ್ಮದಿಯಾಗಿರು ಇನ್ಮೇಲೆ. ಸರಿಯಮ್ಮ, ಆದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಆ ಬೊಂಬೆ ಸತ್ಯವತಿಯವ್ರ ಕೈ ಸೇರಬಾರ್ದು. ಅದು ನನ್ನ ಬದುಕು. ಆ ಗೊಂಬೆ ಸತ್ಯವತಿ ಕೈಗೆ ಸಿಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿಪ್ಪ. ನೀನ್ ಹೋಗಿ ನೆಮ್ಮದಿಯಾಗಿ ಮಲ್ಗು. ಸರಿಯಮ್ಮ. ಅದನ್ನ ಹೇಗ್ ತಗೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ನನ್ನ ಕಣ್ ತಪ್ಪಿಸಿ ನೀವಾಗ್ಲಿ ಅಥವಾ ಯಾವುದೇ ಸಾಕ್ಷಿಗಳಾಗ್ಲಿ ಈ ಮನೆಯಿಂದ ಹೊರಗೆ ಹೋಗೋದಕ್ಕಾಗಲ್ಲ. ಈ ಮನೆಯಲ್ಲೇ ನಾನು ಇರ್ತೀನಿ, ನೀವು ಇದ್ದೀರಾ. ನನಗ್ ಬೇಕಾದ ಗೊಂಬೆ ಕೂಡ ಇದೇ ಮನೆಯಲ್ಲೇ ಇದೆ. ಅದನ್ನ ಪಡ್ಕೊಳಕ್ಕಾಗದೇ ಇರುವಷ್ಟು ಬಲಹೀನಳು ಈ ಸತ್ಯವತಿ ಅಲ್ಲ. ನನ್ನನ್ನ ಗೆಲ್ಲೋದಕ್ಕೆ ಯೋಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಜಯ್, ನಾನು ಮಾಡಿದ ಕೊಲೆನ ನಿನ್ನ ತಲೆ ಕಟ್ಟೋ ಪ್ರಯತ್ನದಲ್ಲಿ ಈ ಸತ್ಯವತಿ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಸೋತು ಈ ಸತ್ಯವತಿ ಕುಟುಂಬನ ಗೆಲ್ಲಿಸ್ಬೇಕು ಅಂತ ಹುಟ್ಟಿರೋನು ನೀನು. ಇತ್ತೀಚೆಗೆ ಮಾತ್ಗೆ ಸಿಗ್ತಾ ಇಲ್ಲ ನೀವು, ಏನ್ ಕತೆ? ಬೇಗ ಮಲ್ಗಿ ಬೇಗ ಎದ್ದೋಗ್ತೀರಿ, ಏನೋಪ್ಪ ಅಪ್ಪಟ ಗೃಹಿಣಿ ಆಗೋಗಿದ್ದೀರಿ. ಪ್ಯಾಂಟು ಶರ್ಟ್ ಹಾಕೊಂಡು ಟಾಪ್ ಆಗಿದ್ದ ಶಾರ್ವರಿ ಅವರು ಕಾಣೆಯಾಗಿ ತುಂಬಾನೇ ದಿವಸ ಆಯ್ತು. ಅದಕ್ಕೇನಿವಾಗ? ಏನಿಲ್ಲ, ಹೀಗೆ ಚೆನ್ನಾಗಿದ್ದೀರಿ ಅಂದೆ ಅಷ್ಟೇ. ಏನೋ ಹೆಂಡತಿ ಜೊತೆ ಮಾತಾಡೋದಕ್ಕೆ ಒಂದು ವಿಷಯ ಬೇಕಲ್ಲ, ಅದಕ್ಕೆ ಕೇಳಿದೆ. ಇತ್ತೀಚೆಗೆ ನನಗೆ ಮದ್ವೆ ಆಗಿದೆ ಅನ್ನೋದೇ ಮರ್ತೋಗಿದೆ ಕಣ್ರಿ. ಹೆಂಡತಿ ಪಕ್ಕ ಇರ್ಲಿಲ್ಲ ಅಂದ್ರೆ, ಮಾತಾಡ್ಲಿಲ್ಲ ಅಂದ್ರೆ, ಕೇರ್ ತಗೊಳ್ಳಿಲ್ಲ ಅಂದ್ರೆ, ಜಗಳ ಆಡ್ಲಿಲ್ಲ ಅಂದ್ರೆ, ಮುದ್ದು ಮಾಡ್ಲಿಲ್ಲ ಅಂದ್ರೆ ಮದ್ವೆ ಆಗಿದ್ದು ಹೇಗ್ ನೆನಪಿರುತ್ತೆ ಹೇಳಿ? ಅರ್ಥ ಆಯ್ತು ಬಿಡಿ. ವಾವ್, ಏನೋ ಹುಡುಕ್ತಾ ಇರೋ ಹಾಗಿದೆ. ಅಲ್ಲ, ಏನು ಅಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ಬೋದಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ನಿಮ್ ಕಷ್ಟ ನೋಡಕ್ ಆಗ್ತಾ ಇಲ್ಲ, ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಪ್ಲೀಸ್ ಏನ್ ಹುಡುಕ್ತಾ ಇದೀರ ಅಂತ ಹೇಳಿ. ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹುಡುಕ್ತಾ ಇದೀನಿ ಅನ್ನೋದು ನಿಮ್ಗೆ ಹೇಳ್ಬೇಕೇನೋ? ಹೇಳ್ಬೇಕಪ್ಪ, ಹೌದು ಹೇಳ್ಬೇಕಪ್ಪ. ಏನು ಅಂತ ಹೇಳಿದ್ರೆ ತಾನೇ ನಮಗೂ ಅರ್ಥ ಆಗೋದು. ಒಂದೊಂದ್ಸಲ ಗಾಬರಿ ಆಗೋ ತರ ಮಾತಾಡ್ಬಿಡ್ತಾರೆ ಇವರು. ಅಲ್ಲ, ನನ್ ಮನ್ಸಲ್ಲಿರೋದೆಲ್ಲ ಇವ್ರಿಗೆ ಹೇಗೆ ಅರ್ಥ ಆಗತ್ತೆ? ಅರ್ಥ ಆಗದೆ ಇರತ್ತಾ? ಏನೋ ಮುಖ್ಯವಾದದನ್ನೇ ಹುಡುಕ್ತಾ ಇದ್ದೀರಿ ತಾನೆ? ಏನದು? ಅದು ಇಲ್ಲಿ ದನಗಳನ್ನ ಮೇಯಕ್ ಬಿಟ್ಟಿದೆ, ಕಾಣಿಸ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಹೌದು, ಈಗಷ್ಟೇ ನೀರ್ ಕುಡಿಯಕ್ ಹೋದಾಗಿತ್ತು, ಹಾಗೆ ಹಾಲ್ ಇರ್ಬೇಕು ನೋಡಿ. ಅಯ್ಯೋ, ಏನ್ ಸ್ಮೈಲ್ ರೀ ಇದು. ನಾನ್ ಕಳ್ದೋಗೋದಕ್ಕೆ ಇದೊಂದೇ ಸಾಕಪ್ಪ. ಛೇ, ಬ್ಲೌಸ್ ಎಲ್ಲಿದೆ? ಅಜ್ಜಿ ನಾನು ಒಂದೇ ಕಡೆ ಬಟ್ಟೆ ಒಣಗಾಕಿದ್ವಿ, ಅವ್ರ ಬಟ್ಟೆ ಜೊತೆಗೆ ಹೋಗಿದ್ಯಾ? ನೋಡ್ಕೊ ಬರ್ತೀನಿ. ಆ ಗೊಂಬೆ ಎಲ್ಲಿವರೆಗೂ ನನಗೆ ಸಿಗೋದಿಲ್ವೋ ಅಲ್ಲಿವರೆಗೂ ನನಗೂ ನೆಮ್ಮದಿ ಸಿಗೋದಿಲ್ಲ. ಆ ಒಂದು ಗೊಂಬೆ ಇಟ್ಕೊಂಡು ನನ್ನನ್ನು ಹೆದರಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡಬಹುದು.
ಆದ್ರೆ ಆ ಗೊಂಬೆನೆ ಅಲ್ಲಿಂದ ಎತ್ಬಿಟ್ರೆ ನಾನು ಅಂದ್ಕೊಂಡಂಗೆ ಇಲ್ಲೇ ಇದೆ. ಬೇಗ ಹೊರತಾದ್ರೂ ಸರಿ, ಆ ಗೊಂಬೆ ನನ್ನ ಕೈಗೆ ಬರಬೇಕು. ಅಕಸ್ಮಾತ್ ಆ ಗೊಂಬೆ ಏನಾದ್ರೂ ಪೊಲೀಸ್ನವ್ರ ಕೈಗೆ ಸಿಕ್ಕರೆ ಹಳೆ ಕೇಸ್ ಓಪನ್ ಆಗೋಗುತ್ತೆ. ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ನಿಮ್ಮ ಮನ್ಸಲ್ಲಿ ಅನ್ಕೊಳ್ಳೋದು ನಂಗೆ ಗೊತ್ತಾಗದೆ ಇರತ್ತಾ? ನೀವೆಲ್ಲೇ ಇರ್ತೀರ ಅಂತ ನಂಗೆ ಗೊತ್ತಿತ್ತು. ಇದನ್ನ ನೀವು ಅಷ್ಟೊತ್ತಿಂದ ಹುಡುಕ್ತಾ ಇದ್ದಿದ್ದು ಅಂದಾಗೆ ಗೊಂಬೆ ಮಾತ್ರ ತುಂಬಾ ಚೆನ್ನಾಗಿದೆ ಶಾರ್ವರಿ ಅವರೇ. ಯಾವಾಗ ತಗೊಂಬಂದ್ರಿ? ನಂದಲ್ಲ. ನಿಮ್ದಲ್ಲ ಅಂತ ಹೇಳಿದ್ರೆ ನಾನ್ ನಂಬೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಈ ಮನೆಯಲ್ಲಿ ನಿಮ್ಮನ್ ಬಿಟ್ಟು ಚಿಕ್ಕ ಮಕ್ಳು ಬೇರೆ ಯಾರು ಇಲ್ಲ ಅಲ್ಲ? ಐ ಮೀನ್ ಮಗು ಅಂತ ಮನ್ಸೋರು ಬೇರೆ ಯಾರು ಇಲ್ಲ ಅಂತ ಹೇಳೋದಕ್ಕೆ ಹೊರಟೆ ಅಷ್ಟೇ. ಯಾವಾಗ ತಗೊಂಬಂದ್ರಿ? ಅಂದಾಗೆ ನಿಮ್ಗೆ ಈ ಗೊಂಬೆ ತುಂಬಾ ಇಷ್ಟ ಅಂತ ಹೇಳಿ ಗೊತ್ತಿದ್ರೆ ಖಂಡಿತ ಈ ಮನೆನ ಒಂಥರ ಚಿಕ್ಕ ಗೊಂಬೆ ಮನೆ ಮಾಡ್ತಾ ಇದ್ದೆ. ತೋರಿಸಿ, ತುಂಬಾ ಚೆನ್ನಾಗಿದೆ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ ಕೆನ್ನೆ ಕೆಂಪಾಗುವಂತ ಒಂದು ಮಾತು ಹೇಳೋಣ ಅನ್ಕೊಂಡಿದ್ದೀನಿ. ಮಾತು ಹೇಳೋದಕ್ಕಿಂತ ಮೊದಲೇ ಕೆನ್ನೆ ಕೆಂಪು ಮಾಡ್ಕೊಂಡ್ರೆ ಹೇಗೆ? ಹೋಗ್ಲಿ, ವಿಷಯಕ್ಕೆ ಬರ್ತೀನಿ. ಆಟ ಆಡೋದಕ್ಕೆ ಈ ಜೀವ ಇಲ್ದಿರೋ ಗೊಂಬೆ ಯಾಕೆ ಅಂತ ಅಂದ್ರೆ ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕು. ಮಾಡಿದ್ರೆ ಹಬ್ಬನೇ ಅವತ್ತು. ಸುಮ್ನೆ ನೇರವಾಗಿ ಹೇಳಿ, ಈ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರಬೇಡಿ. ಓಕೆ, ಜೀವ ಇಲ್ದಿರೋ ಗೊಂಬೆ ಬದಲು ಜೀವ ಇರೋ ಗೊಂಬೆ ಕೊಡೋಣ ಅಂತ. ಹೇಗೆ ಹೇಗೆ ಅಂತ ಹೇಳಿದ್ರೆ ನಾನು ಹೇಗೆ ಹೇಳೋದು? ಅರ್ಥ ಮಾಡ್ಕೊಳ್ಳಿ. ಕೇವಲ 9 ತಿಂಗಳಲ್ಲಿ ನಿಮ್ ಮುಂದೆ ಜೀವ ಇರೋ ಗೊಂಬೆ ಬರುತ್ತೆ. ಏನಂತೀರಿ? ರೀ, ಉತ್ತರ ಕೊಟ್ಟು ಹೋಗ್ರಿ. ಹೇಗ್ ತಗೊಳ್ಳಿ ನಾನು ಅದನ್ನ? ನನಗ ಆ ಗೊಂಬೆ ಸಿಗಲೇಬೇಕು. ಯಾವುದೇ ಬೆಲೆ ತೆತ್ತಾದ್ರೂ ಸರಿ, ಯಾರ ಪ್ರಾಣ ತೆಗೆದಾದ್ರೂ ಸರಿ, ನನಗ ಆ ಗೊಂಬೆ ಬೇಕು. ಏನ್ ಮಾಡ್ಲಿ ನಾನು? ನಾನೇನಾದ್ರೂ ಆ ರೂಪಕ್ಕೆ ಹೋದ್ರೆ ಪಾರ್ವತಿಗೆ ಅನುಮಾನ ಬರುತ್ತೆ. ನಾನು ಅಲ್ಲಿಗೆ ಹೋಗದೆ ಆ ಗೊಂಬೆ ನನ್ನ ಹತ್ರ ಬರಬೇಕು. ಏನ್ ಮಾಡ್ಲಿ? ನಾನು ಯಾರನ್ನ ಉಪಯೋಗಿಸ್ಕೊಳ್ಳಿ? ಏನ್ ಮಾಡ್ಲಿ? ಶಾರ್ವರಿ, 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 ಎಲ್ಲಿದ್ಯಮ್ಮ? ಸ್ನಾನ ಮಾಡ್ತಾ ಇದ್ದೀನಿ ಅಮ್ಮ. 5 ಮಿನಿಟ್ಸ್ ಬಂದೆ. ಪರವಾಗಿಲ್ಲ, ಪರವಾಗಿಲ್ಲ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಿಧಾನಕ್ಕೆ ಸ್ನಾನ ಮಾಡ್ಕೊಂಡ್ ಬಾ. ಸಂಜು, ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇತ್ತು. ಅದಕ್ಕೆ ಶಾರುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಸರಿ. ಸಂಜು, ಶಾರ್ವರಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆದ್ಲಪ್ಪ. ಅವಳು ಎಂತ ಬಂಗಾರದಂತ ಹುಡುಗಿ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನೀನು ಶಾರು ಹತ್ರ ಮಾತಾಡ್ಬೇಕೇನೋ? ಶಾರು, ಏನಮ್ಮ? ಒಂದ್ ಕೆಲಸ ಮಾಡೋಣ. ದೇವಸ್ಥಾನಕ್ಕೆ ಸಂಜೆ ಹೋಗೋಣ. ಹಾಗೆ ಜೊತೆಗೆ ಪಾರ್ವತಿಯವ್ರನ್ನು ಕರ್ಕೊಂಡು ಹೋಗೋಣ. ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿವಸಗಳಾಯ್ತು. ಸರಿ ಅಮ್ಮ. ಸರಿಮ್ಮ.
ಶಾರ್ವರಿ ಅವರೇ, ಈ ಗೊಂಬೆನ ಎಲ್ಲಿಂದ ತಂದ್ರಿ? ಕೋಳಿ ಬರಿ ನಿಮ್ ತರಾನೇ ಸೂಪರ್ ಆಗಿದೆ. ಶಾರ್ವರಿ ಅವರೇ, ಏನು? ನನ್ನಿಂದ ನಿಮ್ಗೇನಾದ್ರೂ ಸಹಾಯ ಬೇಕಾ? ಏನು ಬೇಕಾಗಿಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಸರಿ ಬಿಡಿ. ಯಾವ ಸೋಪ್ ಹಾಕಿದ್ರಿ? ಘಮ್ ಅಂತ ಇದೆ. ಶಾರ್ವರಿ ಅವರೇ, ನಾನೊಂದು ಮಾತು ಹೇಳಿದೆ, ನೆನಪಿದ್ಯಾ? ಈ ಜೀವ ಇಲ್ದಿರೋ ಗೊಂಬೆ ಬದಲು ನಿಮ್ ನಿಜವಾದ ಜೀವ ಇರೋ ಗೊಂಬೆ ಕೊಡ್ತೀನಿ ಅಂತ. ಏನ್ ತೀರ್ಮಾನ ಮಾಡಿದ್ರಿ? ಜೀವ ಇರೋ ನಿಜವಾದ ಗೊಂಬೆ ಇಷ್ಟನಾ ಅಥವಾ ಜೀವ ಇಲ್ದಿರೋ ಈ ಗೊಂಬೆ ಇಷ್ಟನಾ? ಅದಕ್ಕಿಂತ ನನ್ಗಿನ್ನೂ ಒಂದಿಷ್ಟ ಇದೆ. ವಾವ್, ನೀವು ತುಂಬಾ ಫಾಸ್ಟ್ ಇದ್ದೀರಿ. ಏನದು ಹೇಳಿ ಬೇಗ. ನೀವೀಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಗಡೆ ಹೋಗೋದು. ಬಟ್ ಅದು ತುಂಬಾ ಬ್ಯಾಡ್ ಅಲ್ವಾ? ಏಕಾಏಕಿ ನೀವು ಹಾಗೆ ಹೇಳ್ಬೋದಾ? ಶೋರ್ ಹೇಳ್ಬೋದು. ಫಸ್ಟ್ ಇಲ್ಲಿಂದ ಹೊರಗಡೆ ಹೋಗಿ. ಹೋಗಲ್ಲ ಅಂದ್ರೆ ನಾನೇ ಕಳಿಸ್ಬೇಕಾಗತ್ತೆ. ಎದೇಳಿ. ರೀ, ಗೊಂಬೆಯನ್ನೇ ನನ್ನ ಕೈಗೆ ಸಿಕ್ಬಿಡತ್ತೆ. ಆಮೇಲೆ ನನ್ನನ್ನ ಯಾರು ಏನು ಮಾಡೋದಕ್ಕಾಗಲ್ಲ. ಪಾರ್ವತಿಯವರೇ, ಪಾಪ ನೀವು ತುಂಬಾ ಖುಷಿ ಪಡ್ತಾ ಇದ್ರಿ ಅಲ್ವಾ? ಹೆಚ್ಚು ಹೊತ್ತು ಆ ಖುಷಿ ನಿಮ್ಮ ಹತ್ರ ಇರೋದಿಲ್ಲ. ಅದು ಈಗಲೇ ಕೊನೆ ಆಗಬೇಕು. ಹಾಗೆ ನಾನು ಮಾಡ್ತೀನಿ. ಇಲ್ಲೇ ಇತ್ತಲ್ಲ. ಏನಾಯ್ತು? ಏನ್ ಮಾಡೋದು ಇವಾಗ? ಶಾರು ಒಳಗಡೆ ಇಟ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಎಲ್ಲೂ ಇಲ್ವಲ್ಲ. ಏನಾಯ್ತು? ಏನ್ ಮಾಡೋದು? ಶಾರ್ವರಿ, ಶಾರ್ವರಿ, ಶಾರ್ವರಿ.
ಗೋಪಿನಾಥ್ ಅವರಿಗೆ ಸಂಬಂಧ ಇದ್ದ ಯಾವುದೋ ಒಂದು ಹೆಂಗಸನ್ನ ಕೊಲೆ ಮಾಡಿ ನನಗದು ಗೊತ್ತಿಲ್ಲದೆ ನಾನು ಆ ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಬಿಟ್ಟೆ. ಆಮೇಲೆ ಆ ಕೊಲೆನ ನಾನೇ ಮಾಡಿದ್ದೀನಿ ಅಂತ ನಂಬು ಹಾಗೆ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ರು. ಆದರೆ ಸತ್ಯವತಿ ಅವರು ಬೊಂಬೆ ಫ್ಯಾಕ್ಟ್ರಿಗೆ ಬೆಂಕಿ ಹಾಕಿದ ವಿಡಿಯೋ ಮತ್ತು ಫೋಟೋ ತೋರಿಸಿ ನನ್ನನ್ನು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಬಂದ್ರೆ ಅವ್ರ ಬಾಯಿ ಮುಚ್ಚಬಹುದು. ಇದ್ದಿದ್ದು ಇದು ಒಂದೇ ಒಂದು ಸಾಕ್ಷಿ. ಈಗ ಆ ಸಾಕ್ಷಿ ನನ್ನ ಕೈಯಲ್ಲಿದೆ. ವಿಜಯ್, ವಸುಂಧರಾ, ಪಾರ್ವತಿ, ಈಗ ನೀವುಗಳು ಯಾರಾದರೂ ನನ್ನನ್ನು ಮುಟ್ಟೋದಕ್ಕಾಗತ್ತಾ?